ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ವ್ಯಾಸಾಯ ವಿಷ್ಣು ರೂಪಾಯ ಅಂದ್ರೆ ವ್ಯಾಸರೇ ವಿಷ್ಣುವಿನ ರೂಪ. ವ್ಯಾಸರೂಪಾಯ ವಿಷ್ಣವೇ, ವ್ಯಾಸರ ರೂಪದಲ್ಲಿಯೇ ವಿಷ್ಣು ಬಂದಿರುವನು ಅನ್ನೋ ತರ ಡಿಸ್ಕ್ರೈಬ್ ಮಾಡಲಾಗಿದೆ. ನಮೋ ವೈ ಬ್ರಹ್ಮನಿಧಯೇ, ನಮೋ ವೈ ನಮಸ್ತೆ, ಬ್ರಹ್ಮನಿಧಯೇ ಅಂದ್ರೆ ಬ್ರಹ್ಮಜ್ಞಾನವನ್ನು ಉಳ್ಳವರು ಅಂತ ಅರ್ಥ. ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅಂದ್ರೆ ವಸಿಷ್ಠ ಮುನಿಗಳ ವಂಶಸ್ಥರಾದವರಿಗೆ ನಿಮಗೆ ನಮೋ ನಮಃ ಅಂತ ಹೇಳ್ತಿದೀವಿ. ಸೊ ಇದ್ರಲ್ಲಿ ನಾವೇನ್ ಹೇಳ್ತಿದೀವಿ ಅಂದ್ರೆ, ಇಷ್ಟೊಂದು ಬ್ರಹ್ಮಜ್ಞಾನ ಉಳ್ಳವರಾದಂತಹ ನಮ್ಮ ವ್ಯಾಸರು ವಿಷ್ಣು ರೂಪವೇ ಅಥವಾ ನಮ್ಮ ವಿಷ್ಣು ದೇವರೇ ವ್ಯಾಸರ ರೂಪದಲ್ಲಿ ಬಂದಿದ್ದಾರೆ. ಇವರು ವಸಿಷ್ಠ ಮುನಿಗಳ ವಂಶಸ್ಥರಾಗಿದ್ದಾರೆ. ಇವರಿಗೆ ನಾವು ನಮಸ್ಕಾರ ಮಾಡ್ತಿದೀವಿ ಅಂತ ಡಿಸ್ಕ್ರೈಬ್ ಮಾಡ್ತಿದೀವಿ ಈ ಶ್ಲೋಕದಲ್ಲಿ. ಶ್ಲೋಕನ ಇನ್ನೊಂದ್ಸಲ ಹೇಳೋಣ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ.